ಸೂಪರ್ ಆಗಿದ್ದೀನಿ, ವೆರಿ ಎಕ್ಸೈಟೆಡ್. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಜನ ಖುಷಿಯಾಗಿದ್ದಾರೆ. ರೆಸ್ಪಾನ್ಸ್ ಅಂದರೆ ಅವರೆಲ್ಲ ರಿಯಾಕ್ಷನ್ನು ಮಾತಕ್ಕಿಂತ ಅವ್ರು ಆಗ್ತಾ ಇರೋ ಕಣ್ಣೀರು ಆ್ಯಂಡ್ ಅವರ ನಗು ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಸೊ ಈಗ ನಾನು ಮತ್ತೆ ಗುಂಡ ಫಸ್ಟ್ ಕೂಡ ತುಂಬ ಚೆನ್ನಾಗಿ ಇದಾಗಿತ್ತು. ಸೆಕೆಂಡ್ ಪಾರ್ಟು ಈಗ ಫಸ್ಟ್ ಡೇನಲ್ಲಿ ನನಗೆ ಸಿಕ್ಕಿರೋ ನ್ಯೂಸ್ ಪ್ರಕಾರ 100% ಅದು ಅದ್ಭುತವಾಗಿದೆ ಅಂತ ಹೇಳ್ತಿದ್ದಾರೆ. ಹೌದು. ಮತ್ತೆ ತುಂಬ ಜನ ಅರ್ಥ ಹೋಗ್ತಾ ಇದ್ದಾರೆ. ಹೌದು. ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಅದೇ ಸರ್, ತುಂಬ ಖುಷಿ ಆಗ್ತಾ ಇದೆ. ಆ ಅಳು ಮತ್ತು ನಗು ಬರ್ಸೋದಿದೆಯಲ್ಲ, ಅದಕ್ಕೆ ತುಂಬ ಎಫರ್ಟ್ ಹಾಕಬೇಕು ಆ್ಯಂಡ್ ಅದು ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಎಕ್ಸ್ಪೆಷಲಿ ಫೀಲ್ ಗುಡ್ ಫ್ಯಾಕ್ಟ್ರಲ್ಲಿ ಆಚೆ ಬರ್ತಾ ಇದ್ದಾರಲ್ಲ, ಸದ್ಯ ನಮ್ಗೆ ನೋವಿಂದ ಆಚೆ ಬರಂಗೆ ಮಾಡಲಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಒಂದು ಫೀಲ್ ಗುಡ್ ಫ್ಯಾಕ್ಟ್ರಲ್ಲಿ ಆಚೆ ಬರ್ತಾ ಇದ್ದೀವಿ ಅಂತ. ಪೆಟ್ ಲವರ್ಸ್ ಆ್ಯಂಡ್ ಮಕ್ಕಳಂತೂ ಭಾರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ಒಂದಷ್ಟು ಜನ ಮಕ್ಕಳು ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇರೋದು ಮಕ್ಕಳು, ಅಪ್ರಿಷಿಯೇಟ್ ಮಾಡ್ತಾ ಇರೋದು ಮಕ್ಕಳು, ನಮ್ಮ ಕೈ ಹಿಡಿಯೋದು ಮಕ್ಕಳು ಈ ಸಲ ಅನ್ಸುತ್ತೆ. ಸೊ ಇನ್ನೊಂದು ಕ್ವಶನ್ ನನ್ನ ಕಡೆಯಿಂದ, ಸೊ ಮನುಷ್ಯರ ಕೈಯಲ್ಲಿ ಆ್ಯಕ್ಟ್ ಮಾಡಿಸೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಪ್ರಾಣಿ ಇಟ್ಕೊಂಡು ಆ್ಯಕ್ಟ್ ಮಾಡಿಸೋದು ಗೊತ್ತಲ್ವ ನಿಮಗೆ? ಹೌದು ಸೊ ಯಾವ ಥರ ಸ್ಟ್ರಗಲ್ ಮಾಡಿದ್ರಿ ಸರ್? ನಮ್ಗೇನು ಸ್ಟ್ರಗಲ್ ಇಲ್ಲ ಸರ್, ಅದು ಆಶೀರ್ವಾದ ಸರ್. ಅದು ನಾನು ನೋಡಿದ್ನಲ್ಲ, ನಾನು ಸಿನಿಮಾ ಇವತ್ತು ನೋಡಿದಾಗ ಆ ಸಿಂಬಾ ಹುಷಾರ್ ತಪ್ಪೋದು ಎಲ್ಲ ಎಷ್ಟು ನ್ಯಾಚುರಲ್ ಆಗಿದೆ. ನಮ್ಮ ಟ್ರೈನರ್ನ ಕೇಳಿದೆ, ಅದು ಹೆಂಗೆ ಮಾಡಿದ್ರಿ ಸರ್, ಇದು ಹೆಂಗೆ ಔಟ್ಪುಟ್ ತೆಗೆದ್ರಿ ಅಂದರೆ, ನಾವು ಮಾಡಿಸಿದಲ್ಲ ಸರ್, ಅವನೇ ಮಾಡ್ದ, ಇದೆಲ್ಲ ಬ್ಲೆಸ್ಸಿಂಗು ಅಂತ. ಕೆಲವುದು ನಾನು ಮಾತಾಡ್ತಾ ಬಂಟಿ ಕೊಟ್ಟಿರೋ ರಿಯಾಕ್ಷನ್ಗಳಾಗ್ಬೋದು, ಕೊಡೋ ಎಕ್ಸ್ಪ್ರೆಷನ್, ಅವೆಲ್ಲ ದೇವ್ರ ಆಶೀರ್ವಾದ ಸರ್. ಅವರು ಒಂಥರ ಆಶೀರ್ವಾದ ಮಾಡಿದ್ದಾರೆ ನಮಗೆ ಈ ಸಿನಿಮಾಗೆ. ಅವ್ರ ಸಿನಿಮಾ ಅದು ಅಂತ ಅನ್ನೋ ಥರ ಅನ್ನಿಸ್ತು ನನಗೆ. ಸೊ ನಾವು ಎಫರ್ಟ್ ಎಲ್ಲರದು ಟ್ರೂ ಆ್ಯಂಡ್ ಪ್ಯೂರ್ ಆಗಿದ್ದಾಗ ಅವು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಸರ್, ನೀವು ಕಲಾವಿದರಾಗಿ ಆ ಸೀನ್ ಮಾಡಬೇಕಾದ್ರೆ ಎಮೋಷನಲ್ ಆಗಿತ್ತೆ ಇಲ್ಲ ರಿಯಲ್ ಆಗಿ ಎಮೋಷನಲ್ ಆದರೆ? ನಿಜವಾಗ್ಲೂ ಎಮೋಷ್ನಲ್ ಆದೆ. ಸಿನಿಮಾ 3 ಸಲ ನೋಡಿದಾಗ 3 ಸಲನೂ ಹತ್ತಿದ್ದೀನಿ. ಮನುಷ್ಯರ ಜೊತೆ ಮಾಡ್ತಾ ಒಂದು ಫಿಲ್ಟರ್ ಇರುತ್ತೆ, ಬಟ್ ಪ್ರಾಣಿಗಳ ಜೊತೆ ಮಾಡ್ತಾ ಚಾಲೆಂಜ್ ಅನ್ಕೊಂಡಿದ್ದೆ. ಬಟ್ ಏನಂದರೆ ಆ್ಯಸ್ ಎನ್ ಆ್ಯಕ್ಟರ್ ಇನ್ನೂ ಇನ್ವಾಲ್ವ್ ಆಗ್ತೀವಿ, ನಾವು ಮೈ ಮರ್ತು ಬಿಡ್ತೀವಿ. ಯಾಕಂದರೆ ಅವು ಮುಗ್ಧ ಜೀವಿಗಳು, ಅವ್ರ ಜೊತೆ ನಾವು ಇರುವಾಗ ಏನು ಫಿಲ್ಟರ್ಗಳು ಅಡ್ಡ ಬರಲ್ಲ, ಮೈ ಮರ್ತು ಆ್ಯಕ್ಟ್ ಮಾಡ್ತೀವಿ. ಆ್ಯಂಡ್ ನಾನು ಮುಂಚಿಂದನೂ ಪೆಟ್ ಲವರ್ ಆದ್ದರಿಂದ ಒಂದು ಕಂಫರ್ಟ್ ಝೋನು ತುಂಬ ಚೆನ್ನಾಗಿತ್ತು. ನಾನೊಬ್ಬ ಆ್ಯಕ್ಟ್ರಾಗಿ ಎವಾಲ್ವ್ ಆಗಿದ್ದೀನಿ ಅಂದರೆ ಅವ್ರ ಜೊತೆ ನಾನು ಮಾಡಿದ್ದಕ್ಕೆ ಅಂತ ಹೇಳ್ಬೋದು. ನೀವು ಪೆಟ್ ಲವರ್ ಅಂತ ಹೇಳಿದ್ರೆ ನಿಮ್ಮನೇಲಿ ಒಬ್ಬ ಗುಂಡ ಇದ್ದಾರೆ? ನಮ್ಮ ಮನೇಲಿ ಒಬ್ಬ ಇದ್ದಾನೆ, ಸ್ಮೋಕಿ ಅಂತ, 1.5 ವರ್ಷ. ಅದು ಗುಂಡ ಶೂಟಿಂಗ್ ಮುಗಿದ ಮೇಲೆ ಒಂಟಿತನ ಕಾಡಕ್ಕಾಗದೆ ನಮ್ಮ ಸ್ವಾಮಿ ಅವ್ರಿಗೆ ಹಿಂಸೆ ಕೊಟ್ಟು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸಿನಿಮಾ ಪಾರ್ಟ್ 1 ಇಷ್ಟ ಆದರೆ ಪಾರ್ಟ್ 2 ಮಾಡ್ತಾರೆ. ಪಾರ್ಟ್ 1 ಒಂದು ಜನರು ಮೆಚ್ಚುಗೆ ಪಟ್ಟಿದ್ರು. ಪಾರ್ಟ್ 2 ಮಾಡಿದಾಗ ಇವಾಗ ಪಾರ್ಟ್ 1 ಬೇರೆ ಹೀರೋ ಇತ್ತು, ಪಾರ್ಟ್ 1 ನೀವಿದೆ. ಅದು ಒಪ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಯಿತು, ಈಸಿ ಆಯಿತು? ಹೆಂಗಪ್ಪ ಪಾರ್ಟ್ 1 ಚೆನ್ನಾಗಾಗಿದೆ, ಪಾರ್ಟ್ 2 ನನ್ನಿಂದ ಏನಾದ್ರು ತೊಂದರೆ ಆಗುತ್ತಾ, ನಾನು ಬೆಸ್ಟ್ ಕೊಡ್ಬೋದಾ ಅಂತ ನಿಮಗೆ? ಇಲ್ಲ, ಒಬ್ಬ ಆ್ಯಕ್ಟ್ರಾಗಿ ಯಾವಾಗಲೂ ಒಂದು ಕಾನ್ಫಿಡೆನ್ಸ್ ಮೇಂಟೈನ್ ಮಾಡಲೇಬೇಕು. ಆ ಕಾನ್ಫಿಡೆನ್ಸ್ ನನಗಿತ್ತು. ಇಲ್ಲ, ನಾನು ಅದನ್ನ 100% ಎಫರ್ಟ್ ಹಾಕ್ತೀನಿ ಅಂತ. ಅದಕ್ಕೆ ಏನು ಶ್ರದ್ಧೆ ಕೊಡಬೇಕು ಅದನ್ನು ಕೊಟ್ಟರೆ ಜಾಸ್ತಿ ಚಾಲೆಂಜಿಂಗ್ ಅಂತ ಅನಿಸಲ್ಲ. ಆ್ಯಂಡ್ ಪಾರ್ಟ್ 1 ಇರೋ ಆಲ್ರೆಡಿ ಒಂದು ದೊಡ್ಡ ಕ್ಯಾನ್ವಾಸ್ ಇರುವಾಗ, ಒಂದು ಒಳ್ಳೆ ತಂಡ, ಟೆಕ್ನಿಕಲಿ ಸ್ಟ್ರಾಂಗ್ ತಂಡ ಇರುವಾಗ ಏನಾಗುತ್ತೆ, ನಮಗೆ ಪ್ರೆಷರ್ ಕಮ್ಮಿ ಇರುತ್ತೆ, ಚಾಲೆಂಜ್ ಕಮ್ಮಿ ಇರುತ್ತೆ. ಯಾಕಂದರೆ ಜಾಸ್ತಿ ಅವ್ರು ನೋಡ್ಕೊತಾರೆ. ನಾವು ನಮ್ಮ ಡ್ಯೂಟಿ ಶ್ರದ್ಧೆಯಿಂದ ಮಾಡಿದ್ರೆ ಔಟ್ಪುಟ್ ಸಖತ್ತಾಗಿ ಬರುತ್ತೆ. ಇಷ್ಟು ದಿನ ಜೋಶ್ ರಾಕೇಶ್ ಅಂತಿದ್ರು, ಇವಾಗ ನಾನು ಮತ್ತು ಗುಂಡ ರಾಕೇಶ್ ಅನ್ನೋ ಥರ ಆಗ್ತಿದೆ ಇವಾಗ ಜನರು ಬಾಯಿದೆ. ಹೌದು. ಒಂದು ನಾಯಿ ಪಾತ್ರ ಇರ್ಬೋದು, ನಿಮ್ಮ ಪಾತ್ರ ಇರ್ಬೋದು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದನ್ನು ಎಷ್ಟು ಪಾರ್ಟ್ ವೇಟ್ ಮಾಡ್ತಿದ್ದಾರೆ ಆಲ್ರೆಡಿ ಜನ? ಹೌದು ಸರ್, ತುಂಬ ಖುಷಿ ಆಗ್ತಾ ಇದೆ ಜನದ ರೆಸ್ಪಾನ್ಸು. ಎಲ್ಲರೂ ಪಾಪ ಬಂದು ನೋಡ್ತಾ ಇದ್ದಾರಲ್ಲ, ನಮ್ಮ ಹುಡುಗರು ಬೆಳೆಸಬೇಕು ಅಂತ ಜನ ಬಂದು ಥಿಯೇಟ್ರಿಗೆ ಬಂದು ನೋಡ್ತಾ ಇದ್ದಾರಲ್ಲ ಸರ್, ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಡೇನೇ ತುಂಬ್ತಾರ ಜನ ಬರ್ತಾರ ಅಂತ ಡೌಟ್ ಇತ್ತು, ಬಟ್ ಜನ ಬರ್ತಾ ಇದ್ದಾರಲ್ಲ ಸರ್, ಅವ್ರು ಬರೋದೇ ನಮ್ಗೊಂದು ಆಶೀರ್ವಾದ ಸರ್. ಅವ್ರು ಬರೋದೇ ನಮ್ಗೊಂದು ಶಕ್ತಿ. ನಾವೆಲ್ಲ ಒಂಥರ ಮರ ಗಿಡಗಳು ಥರ ಸರ್, ಅವ್ರು ಯಾರೋ ನೀರು ಹಾಕಿದ್ರೇ ನಾವು ಬೆಳೆಯೋದು. ಸೊ ಅವರೆಲ್ಲರೂ ಒಂಥರ ಬರೋದು, ಆಶೀರ್ವಾದ ಮಾಡೋದು, ನಮಗೆ ನೀರು ಹಾಕ್ದಂಗೆ, ಪ್ರೋತ್ಸಾಹ ಕೊಟ್ಟಂಗೆ, ನಾವು ಆರೈಕೆ ಮಾಡ್ದಂಗೆ ನಮಗೆ ಇನ್ನೊಂದಷ್ಟು ಒಳ್ಳೆ ಪಾತ್ರಗಳು, ಇನ್ನೊಂದಷ್ಟು ಒಳ್ಳೆ ಚಿತ್ರಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಕ್ವಶನ್, ಸೊ ಈಗ ಸಿನಿಮಾನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡಿದ್ರಿ? ಯಾಕೆಂದರೆ ಇಟ್ಕೊಂಡು ಮಾಡಬೇಕಾಗಿತ್ತು. ಹೌದು, ನೇಚರ್ ತುಂಬ ಚಾಲೆಂಜಿಂಗ್ ಆಗಿತ್ತು. ಮಳೆ ಇದು ಓಡಾಟ ತುಂಬ ಇತ್ತು. ಅರೌಂಡ್ 45 ಊಟಿ ಕಡೆ ಹೋಗಿದ್ವಿ, ಬಾಳೆಹೊನ್ನೂರು, ಚಿಕ್ಕಮಗಳೂರು, ಮಲೆನಾಡು. ಅದಕ್ಕೆ ವಿಜುವಲ್ ಸೂಪರಾಗಿ ಬಂದಿದೆ, ಔಟ್ಪುಟ್ ಹಾಗೆ ಬಂದಿದೆ. ಎಷ್ಟು ಡೇಸ್ ನನಗೆ ಎಕ್ಸಾಕ್ಟಾಗಿ ಜ್ಞಾಪಕ ಇಲ್ಲ, ನಾನು ಒಂದಷ್ಟು ದಿನ ವರ್ಕ್ ಮಾಡಿದ್ದೀನಿ, ಎಕ್ಸಾಕ್ಟಾಗಿ ಜ್ಞಾಪಕ ಇಲ್ಲ. ಡೈರೆಕ್ಟ್ರಿಗೆ ಮೇ ಬಿ ಚೆನ್ನಾಗಿ ಗೊತ್ತಿರುತ್ತೆ, ಬಟ್ ವರ್ತ್ ಇಟ್ ಅಂತ ಅನ್ಸುತ್ತೆ ಸರ್. ಆ್ಯಂಡ್ ಡಾಗ್ಸಿಂದ ಯಾವತ್ತೂ ಡಿಲೇ ಆಗೋದು, ಲೇಟ್ ಆಗೋದು ಆಗಿಲ್ಲ, ಯಾವತ್ತೂ ಫ್ರಸ್ಟ್ರೇಟ್ ಆಗಿಲ್ಲ, ಯಾವತ್ತೂ ಟೈಮ್ ಲ್ಯಾಗ್ ಆಗಿಲ್ಲ. ಅಂದರೆ ನಮ್ಮ ಗುಂಡ ಬುದ್ಧಿವಂತ ಅಂತ ಹೇಳ್ತೀರಾ? ಭಾರಿ ಬುದ್ಧಿವಂತ ಸರ್. ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಬುದ್ಧಿವಂತ ಅಂತ. ಹುಷಾರಿಲ್ದಿರಂಗೆ ಆಗ್ಬೋದು, ಆ ಕುಂಟ್ಕೊಂಡು ನಡೆಯೋದಾಗ್ಬೋದು, ಆ ಕೆಲವು ಕ್ಯೂಟ್ ಎಕ್ಸ್ಪ್ರೆಷನ್ ಕೊಡೋದಾಗ್ಬೋದು, ಸುಮ್ಮನೆ ಆಗಲ್ಲ ಸರ್. ಅದು ಗ್ರೇಸ್ ಸರ್. ನಾವು ಬಿಗ್ ಬಾಸ್ ಅಲ್ಲಿ ನೋಡಿದಾಗ ನಮ್ಮ ರಾಕೇಶ್ ಅಡಿಗ ಕೂಡ ತುಂಬ ಬುದ್ಧಿವಂತ. ನಮ್ಗೆ ಗೊತ್ತಿತ್ತು, ಯಾರ ಜೊತೆ ಜಗಳ ಮಾಡ್ಕೊತಾ ಇರಲಿಲ್ಲ, ಎಲ್ಲ ಸಿಚುವೇಶನ್ ಹ್ಯಾಂಡ್ಲ್ ಮಾಡೋ ರೀತಿ ನೋಡಿದ್ವಿ.
ಸೊ ಖುಷಿ ಆಗ್ತಾ ಇದೆ ನಿಮ್ಮ ಥ್ಯಾಂಕ್ ಯು ಸರ್. ಅದೇ ನಮ್ಮ ರಾಕೇಶ್ ಅಂತಾರಿಲ್ಲ ಸರ್, ಅದು ನನಗೆ ಖುಷಿ ಸರ್ ಅಷ್ಟೇ. ನನಗೆ ಯಾವ ಸ್ಟಾರು ಅಥವಾ ಹೀರೋ ಅಥವಾ ಸೂಪರ್ ಸ್ಟಾರು ಇಲ್ಲ ಸರ್, ನಮ್ಮ ಹುಡುಗ ಅಂತಾರಲ್ಲ ಸರ್, ಅದು ನನಗೆ ತುಂಬ ತೃಪ್ತಿ ಆಗುತ್ತೆ ಸರ್, ತುಂಬ ಖುಷಿ ಆಗುತ್ತೆ. ಹೇಳ್ಬೇಕಂದ್ರೆ ಆಫ್ಟರ್ ಜೋಶ್ ಆದ್ಮೇಲೆ ರಾಕೇಶ್ ಅವ್ರು ಮತ್ತೆ ಯಾವ್ದು ಕಮ್ಬ್ಯಾಕ್ ಮಾಡ್ತಾರೆ ತುಂಬಾ ಸಿನಿಮಾ ಬಂದಿದೆ. ಹೌದು. ಆದ್ರೆ ಕಮ್ಬ್ಯಾಕ್ ಅಂತ ಒಂದು ಇರುತ್ತಲ್ಲ ಸರ್, ಜನರು ರೆಕಗ್ನೈಸ್ ಮಾಡೋದು ಎಸ್ಟೇಟ್ಗೆ, ಅದು ಈ ಸಿನಿಮಾಯಿಂದ ನಿಮ್ಗೆ ಸಿಕ್ಕಿದೆ ಅಂದ್ರೆ ತಪ್ಪಾಗಲ್ಲ ಸರ್. ಅದೇ ಆ ಜನ ತೋರಿಸ್ತಾ ಇರೋ ಪ್ರೀತಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಏನು ಬ್ಯಾಕ್ಗ್ರೌಂಡ್ ಆ ಥರ ಏನೂ ಇಲ್ಲ ಅಂದರೂ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ರಲ್ಲ ಸರ್, ನಾನು ಯಾವಾಗಲೂ ಅವ್ರಿಗೆ ಗ್ರೇಟ್ಫುಲ್ ಆಗಿರ್ತೀನಿ ಸರ್. ಫ್ಯೂಚರ್ ಪ್ಲಾನ್ಸ್ಗೆ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಎಲ್ಲ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೊ ಮಚ್.